2026 ಏಪ್ರಿಲ್ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಅದರಲ್ಲೂ ವೃಷಭ ರಾಶಿಯವರಿಗೆ ಫಲಾನುಫಲ ಯಾವ ಥರ ಇದೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರ ಉದ್ಯೋಗ ವಿಚಾರದಲ್ಲಿ ನೋಡಿದರೆ ಭಾಳ ಚೆನ್ನಾಗಿದೆ. ಏಕೆಂದರೆ ಈ ವರ್ಷ ಮೊದಲನೇದಾಗಿ ಏಪ್ರಿಲ್ ತಿಂಗಳಲ್ಲಿ ನೋಡಬೇಕಂದ್ರೆ 19ವರೆಗೂ ಪರವಾಗಿಲ್ಲ. ಅದಾದ ಮೇಲೆ 19ನೇ ತಾರೀಕು ಕಳೆದ ನಂತರ ಯಾವ ಕೆಲಸ ಕಾರ್ಯಗಳಲ್ಲಿ ಹೋದರೂ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇದೆ. ಕೆಲಸದಲ್ಲಿ ಆಯಿತು, ಮತ್ತು ಉದ್ಯೋಗದಲ್ಲಿ ಆಯಿತು, ಯಾವುದಾದ್ರೂ ಜಮೀನು ವಿಚಾರದಲ್ಲಿ ಆಯಿತು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆಯಿತು, ಏನೇ ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ನಿಮಗೆ ಅಭಿವೃದ್ಧಿ ಉತ್ತುಂಗಕ್ಕೆ ಹೋಗ್ತಾ ಇರ್ತೀರ ನೀವು. ಮತ್ತು ಮುಂದೆ ಹೋಗಬೇಕಂದ್ರೆ ನೀವು ವಿದ್ಯಾಭ್ಯಾಸದ ಕಡೆಗೆ ನೋಡಬೇಕಾಗಿರ್ತಕ್ಕಂಥ ವಿಚಾರ ನೋಡಿದರೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ. ಅರ್ಥ ಆಯ್ತಲ್ಲ. 19ನೇ ತಾರೀಕು ನಂತರ ನೀವು ಏನೇ ಪರೀಕ್ಷೆ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದಿದ್ದರೆ, ಸ್ಪರ್ಧಾತ್ಮಕಗಳು ಯಾವುದೇ ಥರದ ಪರೀಕ್ಷೆ ಮತ್ತು ಬೇರೆ ವಿಚಾರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿದ್ದಂಥ ಫಲ ಸಿಗುತ್ತೆ. ಮತ್ತು ಮುಂದೆ ವ್ಯವಹಾರದಲ್ಲಿ ಲಾಭದಾಯಕ, ಅನುಕೂಲದಾಯಕವಾಗಿದೆ. ನೀವು ವ್ಯಾಪಾರಗಳಲ್ಲಿ ಮತ್ತು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇದೆ. ಕುಟುಂಬ ವಿಚಾರದಲ್ಲಿ ತಪ್ಪು ತಿಳುವಳಿಕೆಯಿಂದ ಮನೆಯಲ್ಲಿ ಸ್ವಲ್ಪ ಗೊಂದಲವನ್ನು ಸೃಷ್ಟಿಯಾಗುತ್ತದೆ. ಬೇರೆ ಮೂರನೇ ವ್ಯಕ್ತಿ ಪ್ರವೇಶದಿಂದ ಮತ್ತು ಸಂಬಂಧಿಕರಿಂದ, ಹಿತಶತ್ರುಗಳಿಂದ ಸ್ವಲ್ಪ ಕುಟುಂಬದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಜಾಸ್ತಿನೇ ಇರುತ್ತೆ. ಹಾಗಾಗಿ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಾತುಗಳ ಮೇಲೆ ಬಹಳಷ್ಟು ನಿಗಾ ವಹಿಸಿ. ಮುಂದಿನ ವಿಚಾರಕ್ಕೆ ನೋಡೋಣ ಬನ್ನಿ. ಪ್ರೀತಿ, ಪ್ರೇಮ, ಮದುವೆ ವಿಚಾರದಲ್ಲಿ ಈ ವರ್ಷ ಒಳ್ಳೆಯದಿದೆ. ಈ ವರ್ಷದಲ್ಲಿ, ಈ ಮಾಸದಲ್ಲಿ ಮತ್ತೆ ಉತ್ತಮವಾಗಿರ್ತಕ್ಕಂಥದ್ದು ಏಪ್ರಿಲ್ ಮಾಸ 2026 ಏಪ್ರಿಲ್ ತಿಂಗಳಲ್ಲಿ ಮತ್ತು ಪ್ರೀತಿ ಪ್ರೇಮದ ವಿಚಾರವಾಗಿ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಮನೇಲಿ ಹೇಳಿದ್ರೆ ಒಪ್ಕೊಳ್ತಕ್ಕಂಥದ್ದು ಆಗ್ತಕ್ಕಂಥ ವಿಚಾರ ಇದೆ. ಮನೆಯಲ್ಲಿ ಒಪ್ಪಿಸ್ತಕ್ಕಂಥ ವಿಚಾರಕ್ಕೂ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಹಾಗೆಯೇ ಮುಂದೆ ಹೋಗಬೇಕಂದ್ರೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಹಣಕಾಸಿನಲ್ಲಿ ಅಭಿವೃದ್ಧಿ, ವ್ಯಾಪಾರದಲ್ಲಿ ಉತ್ತಮ, ಮನೆಯಲ್ಲಿ ಬರುತ್ತೆ. ಇಷ್ಟು ದಿವಸ ಏನು ಮನೆಯಿಂದ ಹೋಗಿತ್ತಲ್ವ, ಇವಾಗ ಮತ್ತೆ ವಾಪಸ್ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ. ಹಾಗಿರೋದು ಕಾರಣದಿಂದ ನೀವು ಯಾವುದೇ ಕಾರಣಕ್ಕೂ ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಕೊಡ್ತಕ್ಕಂಥದ್ದಿದೆ. ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಉನ್ನತ ಪೋಸ್ಟಿಗೆ ಹೋಗ್ತಕ್ಕಂಥದ್ದು ಈ ರಾಶಿಯವರಿಗಿದೆ. ಮತ್ತು ಮುಂದೆ ನೋಡಬೇಕಾದ್ರೆ ಆರೋಗ್ಯದ ವಿಚಾರದಲ್ಲಿ ನೋಡಿದ್ರೆ ನಿದ್ದೆ ಜಾಸ್ತಿ ಇಲ್ಲ, ಮತ್ತು ಕೈಕಾಲು ನೋವು ಜಾಸ್ತಿ ಆಗ್ತಕ್ಕಂಥದ್ದು. ಹಾಗಿರೋದ್ರಿಂದ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಗುರು ಆರಾಧನೆ ಮಾಡಬೇಕು. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದೆ, ನಮಸ್ಕಾರ ಅಂತ ಮಾಡಿದೆ ಮತ್ತು ಬಂದೆ, ಆ ಥರ ಅಲ್ಲ. ಯಾವುದು ದೇವಸ್ಥಾನಕ್ಕೆ ಹೋದರೂ ಮಿನಿಮಮ್ ಒಂದು ಅರ್ಧ ಗಂಟೆಗಳ ಕಾಲ ಆದರೂ ಅಲ್ಲಿ ನೀವು ಇರಬೇಕು. ಇದ್ದು ಗುರು ಆರಾಧನೆ ಮಾಡಿದರೆ ನಿಮ್ಮ ರಾಶಿ ನಕ್ಷತ್ರ ಗುಣ ಅನುಸಾರವಾಗಿ ನಿಮಗೆ ಒಳ್ಳೆಯ ಫಲಗಳನ್ನು ಲಭಿಸುತ್ತವೆ. ಧನ್ಯವಾದಗಳು. ನಮಸ್ಕಾರ.